ಇಲ್ಲಿಯವರೆಗೆ ತನ್ನ ಮೊಬೈಲನ್ನು ಎತ್ತಿಕೊಂಡವಳು ವಾಟ್ಸಾಪ್ನಲ್ಲಿ ಇದ್ದ ಆತನ ಪ್ರೊಫೈಲ್ ಫೋಟೋವನ್ನು ತನ್ನ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು 5 ನಿಮಿಷಗಳ ಕಾಲ ಬಿಟ್ಟ ಕಣ್ಣುಗಳಿಂದ ನೋಡುತ್ತಾ ಕೂತಳು. ಹಾಗೆ ತನ್ನ ಎದೆಗೆ 2 ಕೈಗಳಲ್ಲಿ ಒತ್ತಿ ಹಿಡಿದುಕೊಂಡಳು ನಿಧಿ. ಅವಳ ಅದರಗಳು ಕೆಂಪಾಗಿ ಕೆನ್ನೆಗಳ ರಂಗು ಹೆಚ್ಚಿತ್ತು. ಅವಳ ನಗುಮುಖದಲ್ಲಿ ಮಂದಹಾಸ ಮೂಡಿತ್ತು. ಆಮೇಲೆ ನಿತಿನ್ನ ವಾಟ್ಸಪ್ಗೆ ಬರೀ ಹಾರ್ಟ್ ಎಮೋಜಿ ಒಂದನ್ನು ಕಳಿಸಿ ಹಾಗೇ ನಿದ್ದೆಗೆ ಜಾರಿಬಿಟ್ಟಳು ನಿಧಿ. ಮುಂದುವರಿದ ಭಾಗ. ನಿತಿನ್ ಮನೆಗೆ ಹೋಗುತ್ತಿದ್ದೇನೆ ಎಂದು ಹೇಳಿದವನು ನಿಧಿನ ಮನೆಗೆ ಬಿಟ್ಟವನು ಕಾರನ್ನು ಪುನಃ ಆಫೀಸ್ ಕಡೆಗೆ ತಿರುಗಿಸಿದ್ದ. ಆ ನೆಪದಲ್ಲಾದರೂ ಅವಳನ್ನು ಕಣ್ತುಂಬ ನೋಡಿಕೊಂಡು ಅವಳ ಜೊತೆ ಮಾತನಾಡಿಕೊಂಡು ಸ್ವಲ್ಪ ಹೊತ್ತಾದರೂ ಅವಳೊಂದಿಗೆ ಕಾಲ ಕಳೆಯಬಹುದು ಎನ್ನುವ ಆಸೆ ಅವನದು. ಆದ್ದರಿಂದ ನಿಧಿಗೆ ಅವನು ಮನೆಗೆ ಹೋಗುತ್ತೇನೆ ಎಂದು ಸುಳ್ಳು ಹೇಳಿಬಿಟ್ಟಿದ್ದ. ನಿತಿನ್ ನಿಧಿಯನ್ನು ತುಂಬ ಪ್ರೀತಿಸುತ್ತಿದ್ದ. ಅವಳ ಮುಗ್ಧ ಮನಸ್ಸು ಯಾವಾಗಲೂ ಹಸನ್ಮುಖಿಯಾಗಿರುತ್ತಿದ್ದ ಅವಳ ಮನಸ್ಸಲ್ಲೇ ಸ್ಥಾನ ಪಡೆದುಕೊಳ್ಳಬೇಕೆನ್ನುವ ಹಠ ಅವನಲ್ಲಿತ್ತು. ಅದಕ್ಕೋಸ್ಕರ ಅವಳಲ್ಲಿ ನಾನು ಕೂಡ ಮನೆಗೆ ಹೋಗುತ್ತಿದ್ದೇನೆ ಎಂದು ಸುಳ್ಳು ಹೇಳಿ ಅವಳನ್ನು ಮನೆ ತನಕ ಬಿಟ್ಟು ಆಫೀಸಿಗೆ ಮರಳಿ ಬಂದಿದ್ದ ನಿತಿನ್. ಆವಾಗಲೇ ಆಫೀಸ್ ಟೈಮ್ ಮುಗಿದಿದ್ದರಿಂದ ಸ್ಟಾಫ್ಗಳೆಲ್ಲ ಹೊರಟು ಹೋಗಿದ್ದರು. ತಂದೆ ವಾಸುದೇವ್ ರಾವ್ ಅವರ ಕ್ಯಾಬಿನ್ ಮಾತ್ರ ಓಪನ್ ಇದ್ದದ್ದನ್ನು ನೋಡಿ ಆ ಕಡೆ ಹೋದ ನಿತಿನ್. ವಾಸುದೇವ್ ರಾವ್ ಅವರು ಕೆಲಸದಲ್ಲಿ ಮಗ್ನರಾಗಿದ್ದರು. ನಿತಿನ್ ಕ್ಯಾಬಿನ್ ಬಾಗಿಲ ಬಳಿ ನಿಂತು ಮೇ ಐ ಕಮಿಂಗ್ ಡ್ಯಾಡ್ ಎಂದು ಕೇಳಿದ ಕೂಡಲೇ ವೆಲ್ಕಮ್ ಮೈ ಬಾಯ್ ಎಂದು ಎದ್ದು ನಿಂತು ನಿತಿನ್ನ ತಬ್ಬಿಕೊಂಡರು. ಅವರು ತುಂಬ ಖುಷಿಯಾಗಿದ್ದರು. ತಂದೆಗಿಂತ ಮಗ ಬಿಸಿನೆಸ್ಸಿನಲ್ಲಿ ತುಂಬ ಬುದ್ಧಿವಂತ. ವಾಸುದೇವ್ರವರು ಕಂಪನಿ ಶುರು ಮಾಡಿದಾಗಿನಿಂದ ಯಾವುದೇ ಸಂದರ್ಭದಲ್ಲೂ ಬಿಸಿನೆಸ್ಸಿನಲ್ಲಿ ಸೋಲು ಕಂಡಿದ್ದಿಲ್ಲ. ಹೆಚ್ಚು ಕಮ್ಮಿ ಎಲ್ಲ ಪ್ರಾಜೆಕ್ಟ್ಗಳು ಅವರದ್ದೇ ಪಾಲಾಗುತ್ತಿತ್ತು. ಇನ್ನು ನಿತಿನ್ನ ಎಂಟ್ರಿ ಆದ ಮೇಲೆ ಇನ್ನೂ ಕಂಪನಿ ಸಕ್ಸಸ್ ನಡೆಗೆ ಸಾಗಿತ್ತು. ಹಾಗಾಗಿ ವಾಸುದೇವ್ ರಾವ್ ಅವರಿಗೆ ಮಗನ ಮೇಲೆ ಎಲ್ಲಿಲ್ಲದ ಕಾಳಜಿ, ಪ್ರೀತಿ, ವಿಶ್ವಾಸ, ನಂಬಿಕೆ ಎಲ್ಲನೂ ಇತ್ತು. ಅವನ ಯಾವ ಮಾತಿಗೂ ಇಲ್ಲ ಅನ್ನುವವರಲ್ಲ. ಫಸ್ಟ್ ಟೈಮ್ ನಿಧಿನ ಆಫೀಸ್ಗೆ ಕರೆದುಕೊಂಡು ಬಂದಾಗ ಯಾವುದೇ ತಿರಸ್ಕಾರದ ಮಾತುಗಳನ್ನಾಡದೆ ಅವಳನ್ನು ಅಪಾಯಿಂಟ್ಮೆಂಟ್ ಮಾಡಿಕೊಂಡಿದ್ರು. ಹಾಗೆ ಅಸಿಸ್ಟೆಂಟ್ CEO ಸ್ಥಾನವನ್ನು ಕೊಟ್ಟಿದ್ರು. ತಂದೆ ಮಗನ ಬಾಂಧವ್ಯ ಅಷ್ಟೊಂದು ಚೆನ್ನಾಗಿತ್ತು. ಯಾವುದೇ ಮುಚ್ಚುಮರೆ ಇರಲಿಲ್ಲ. ಇದೇ ಕಾರಣಕ್ಕೆ ನಿಧಿನ ಪ್ರೀತಿಸುತ್ತಿರುವ ವಿಷಯವನ್ನು ತಂದೆಯ ಜೊತೆ ಹೇಳಿಕೊಳ್ಳೋದಕ್ಕೆ ನಿತಿನ್ಗೆ ಯಾವುದೇ ಭಯ ಆತಂಕ ಇರಲಿಲ್ಲ. ನಿಧಿನ ಮನೆಗೆ ಬಿಟ್ಟು ಬಂದ್ಯಾ ಎಂದು ರಾವ್ ಅವರು ಕೇಳಲು ಹಾ ಡ್ಯಾಡ್ ಎಂದು ನಿತಿನ್ ಮೆಲುದನಿಯಲ್ಲಿ ಹೇಳಿದನು. ಯಾಕೋ ಏನಾಯ್ತು, ತುಂಬ ಆಯಾಸವಾಗಿರೋ ಹಾಗೆ ಕಾಣುತ್ತಿದ್ದೀಯಲ್ಲ ಎಂದು ರಾವ್ ಅವರು ಕೇಳಲು ಇಲ್ಲ ಡ್ಯಾಡ್, ಅದು ನಿಮ್ಮ ಜೊತೆ ಒಂದು ವಿಚಾರ ಮಾತನಾಡೋದಿತ್ತು ಅಂದನು. ಹೌದಾ, ಹೇಳು, ಅದಕ್ಕೆ ಯಾಕೆ ಸಂಕೋಚ ಪಡ್ತಿದ್ದೀಯಾ ಎಂದರು ರಾವ್. ನಿನ್ನ ಮಾತನ್ನು ನಾನು ಯಾವತ್ತಾದರೂ ತಿರಸ್ಕರಿಸಿದ್ದೀನಾ? ನೀನು ಏನೇ ಹೇಳಿದ್ರೂ ಅದನ್ನು ಚೆನ್ನಾಗಿ ಯೋಚನೆ ಮಾಡಿ ಹೇಳುತ್ತೀಯಂತ ನನಗೆ ಗೊತ್ತು ಎಂದು ನಗುತ್ತಾ ಹೇಳಿದರು ವಾಸುದೇವ್ ರಾವ್. ಡ್ಯಾಡ್, ನಿಮಗೆ ನಿಧಿ ಬಗ್ಗೆ ಏನನ್ನಿಸುತ್ತೆ? ಅವಳ ಮೇಲೆ ನಿಮಗಿರುವ ಅಭಿಪ್ರಾಯ ಏನು ಎನ್ನಲು ನನ್ಗೆ ಗೊತ್ತಪ್ಪ, ನೀನು ಏನು ಹೇಳ್ಬೇಕಂತ ಇದ್ದೀಯೆಂದು. ನೀನು ನಿಧಿನ ತುಂಬ ಇಷ್ಟಪಡ್ತಾ ಇದ್ದೀಯ, ಅವಳನ್ನು ಮದುವೆ ಮಾಡ್ಕೋಬೇಕಂತ ಇದ್ದಿ ಅಲ್ವಾ ಎಂದು ಅವರೇ ಎಲ್ಲಾನು ಹೇಳಿಬಿಟ್ಟರು. ನೋಡು ನಿತಿನ್, ಅವಳಂತ ಒಳ್ಳೆ ಹುಡುಗಿನೇ ನನ್ನ ಸೊಸೆಯಾಗಿ ಬರಬೇಕಂತ ಯಾವತ್ತೂ ನಿರ್ಧಾರ ಮಾಡಿದ್ದೆ. ಶಿ ಈಸ್ ಸೋ ಇನ್ನೋಸೆಂಟ್ ಆ್ಯಂಡ್ ತುಂಬ ಮುದ್ದಾಗಿರುವ ನಗುಮುಖದ ಹುಡುಗಿ. ನನಗೆ 100% ಒಪ್ಪಿಗೆ ಇದೆ ಕಣೋ. ನಿನ್ನ ಅಮ್ಮನಿಗೂ ತುಂಬ ಇಷ್ಟ ಆಗ್ತಾಳೆ. ಆದರೆ ಎಂದು ಪ್ರಶ್ನಾರ್ಥಕವಾಗಿ ಅವನನ್ನು ನೋಡಲು ಆದರೆ ಏನಪ್ಪ ಎಂದು ಕೇಳಿದನು ನಿತಿನ್. ಅಲ್ಲಪ್ಪ, ನೀನು ಇಷ್ಟಪಡ್ತಿರೋದು ಅವಳಿಗೆ ಗೊತ್ತಾ? ಅವಳ ಜೊತೆ ಮಾತನಾಡಿದ್ಯಾ ಎಂದು ವಾಸುದೇವ್ ರಾವ್ ಅವರು ನಿತಿನ್ನ ಕೇಳಿದರು. ಹಾ ಅಪ್ಪ, ಮೀಟಿಂಗ್ ಮುಗಿಸಿಕೊಂಡು ಬರುವಾಗ ನಾನು ಎಲ್ಲನೂ ಅವಳಿಗೆ ತಿಳಿಸಿ ಹೇಳಿದ್ದೇನೆ. ಅದಕ್ಕೆ ಏನಂದ್ಲು ಅವಳು? ಒಪ್ಪಿಕೊಂಡ್ಲಾ? ಇಲ್ಲ ಅಪ್ಪ, ನನಗೆ ಟೈಮ್ ಬೇಕು ಅಂದ್ಲು. ನಾನು ಆಯಿತು ಅಂದೆ. ಸರಿ, ಹಾಗಿದ್ರೆ ಟೈಮ್ ಕೇಳಿದ್ಲಲ್ಲ, ಏನಾದರೂ ಅವಳ ನಿರ್ಧಾರ ಹೇಳಬಹುದು, ಸ್ವಲ್ಪ ವೆಯ್ಟ್ ಮಾಡು ಎಂದರು ಅವನ ತಂದೆ. ನಿತಿನ್ ಪುನಃ ಅಪ್ಪ ಎಂದು ರಾಗ ಎಳೆಯಲು ಏನಪ್ಪ? ಅಪ್ಪ ಏನಿಲ್ಲ, ನಾನು ವಿಷಯನ ಹೇಳಿದ ಮೇಲೆ ಯಾಕೋ ಅವಳು ಬೇಜಾರು ಮಾಡಿಕೊಂಡ್ಲು ಅನ್ನೋ ತರಹ ಕಾಣ್ತಿತ್ತು. ಏನೂ ಮಾತನಾಡಲಿಲ್ಲ ಅವಳು ಎಂದಾಗ ಹೌದು ಕಣೋ, ನೀನು ಸಡನ್ನಾಗಿ ಹೇಳುವಾಗ ಅವಳಾದರೂ ಏನು ಮಾಡ್ತಾಳೆ ಎಂದರು. ನಾನು ಕೂಡ ಈ ವಿಚಾರವಾಗಿ ಅವಳ ಜೊತೆ ಮಾತನಾಡುತ್ತೇನೆ, ನೀನೇನು ಯೋಚನೆ ಮಾಡಬೇಡ ಎಂದರು ವಾಸುದೇವರಾವ್. ಆಗಲೇ ಕತ್ತಲಾಗಿದ್ದರಿಂದ ಸರಿ ಕಣೋ, ಹೊರಡೋಣ ಎಂದು ಫೈಲ್ಗಳನ್ನು ಬದಿಗಿಟ್ಟು ಆಫೀಸಿನಿಂದ ಇಬ್ಬರು ಹೊರ ನಡೆದರು. ವಾಸುದೇವರಾವ್ ಅವರು ತನ್ನ ಕಾರು ಚಲಾಯಿಸಿಕೊಂಡು ಮನೆಗೆ ಹೊರಟರು. ನಿತಿನ್ ಕೂಡ ತನ್ನ ಕಾರು ಚಲಾಯಿಸಿಕೊಂಡು ಮನೆಗೆ ಹೊರಟನು. ತಾಯಿ ಸಾವಿತ್ರಿಯವರು ರೂಮಿಗೆ ಬಂದು ನೋಡುವಾಗ ನಿಧಿ ಇನ್ನೂ ಮಲಗಿದ್ದಳು. ಅವರು ಅವಳ ತಲೆ ಸವರಿ ಪುಟ್ಟ ಎದ್ದೇಳು, ಇನ್ನು ಊಟ ಮಾಡಿ ಮಲಗು ಎಂದು ಹೇಳಲು ನಿಧಿ ಇಲ್ಲಮ್ಮ, ಊಟ ಬೇಡ, ನಾನು ಮಲಗ್ತೀನಿ ಎಂದು ನಿದ್ದೆ ಕಣ್ಣಲ್ಲಿ ಹೇಳಿದಾಗ ಹಾಗೆ ಮಲ್ಕೋಬಾರ್ದು ಕಣೆ, ಸ್ವಲ್ಪ ಊಟ ಮಾಡು ಎಂದು ಒತ್ತಾಯ ಮಾಡಿ ಎಬ್ಬಿಸಿದರು ನಿಧಿನ. ಇವಾಗ ಹೇಗಿದೆ ತಲೆನೋವು, ಕಮ್ಮಿ ಆಯ್ತಾ ಎನ್ನಲು ಹಾ ಅಮ್ಮ, ಇವಾಗ ಏನೂ ಪ್ರಾಬ್ಲಮ್ ಇಲ್ಲ ಅಂದಳು. ಸರಿ, ಊಟ ಮಾಡು, ಆಮೇಲೆ ಮಲಗುವಿ ಅಂತ ಎನ್ನಲು ಅಮ್ಮ ಟೈಮ್ ಎಷ್ಟಾಯಿತು ಎಂದು ನಿಧಿ ಕೇಳಿದಳು.
9 ಗಂಟೆ ಆಯಿತು ಪುಟ್ಟ ಎಂದರು ಸಾವಿತ್ರಿಯವರು. ಓ, ಇಷ್ಟು ಹೊತ್ತು ಮಲಗಿದ್ನ ನಾನು ಅಂದುಕೊಂಡಳು. ಸಾವಿತ್ರಿಯವರು ಮುಖ ತೊಳ್ಕೊಂಡು ಬಾ, ಒಟ್ಟಿಗೆ ಊಟ ಮಾಡೋಣ ಎಂದು ಹೇಳಿ ಹೊರ ನಡೆದರು. ನಿಧಿ ಫ್ರೆಶ್ ಆಗಿ ರೂಮಿನಿಂದ ಕೆಳಗಡೆ ಡೈನಿಂಗ್ ಹಾಲ್ಗೆ ಬಂದವಳು, ಸಾರಿ ಅಮ್ಮ, ನಿನಗೆ ಏನೂ ಸಹಾಯ ಮಾಡಲಿಕ್ಕೆ ಆಗಲಿಲ್ಲ ಎಂದು ಬೇಜಾರಿನಿಂದ ಹೇಳಲು, ಪರವಾಗಿಲ್ಲ ಕಣೆ, ಇವತ್ತು ನಿಹಾರಿಕಾನೇ ನನಗೆ ಸಹಾಯ ಮಾಡಿದ್ಲು ಎಂದು ನಗುತ್ತಾ ಹೇಳಿದ್ದರು ಸಾವಿತ್ರಿಯವರು. ಹೌದು ಅಕ್ಕ, ನೀನು ಹೇಳ್ತಿದ್ದೀಯಲ್ಲ, ನನಗೆ ಏನೂ ಗೊತ್ತಿಲ್ಲ, ಜವಾಬ್ದಾರಿ ಇಲ್ಲ ಅಂತ. ಇವಾಗ ನೋಡು ಎಷ್ಟೆಲ್ಲ ಕೆಲಸ ಮಾಡಿದ್ದೀನಿ ಅಂತ ಎಂದು ಹೇಳಲು, ನಿಧಿ ನಗುತ್ತಾ, ನಾನು ಸುಮ್ಮನೆ ಹೇಳಿದ್ದು ಕಣೆ, ನಿನಗೆ ಏನೂ ಗೊತ್ತಿಲ್ಲ ಅಂತ ನಾನು ಹೇಳಲಿಲ್ಲ. ಹಾಗೆ ಹೇಳಿದ್ರೆ ಸರಿ ಹೋಗ್ತೀಯಂತ ಹಾಗೆ ಹೇಳಿದೆ ಅಷ್ಟೇ ಎಂದಳು. ನಿತಿನ್ ಊಟ ಮುಗಿಸಿ ಮಲಗಲು ತನ್ನ ರೂಮಿಗೆ ಹೋದವನು ಮೊಬೈಲ್ ಹಿಡಿದುಕೊಂಡು ಮಲಗಿಕೊಂಡನು. ಮೊಬೈಲ್ ಆನ್ ಮಾಡಿದಾಗ ವಾಟ್ಸಪ್ನಲ್ಲಿ ಮೆಸೇಜ್ ಬಂದಿರುವುದನ್ನು ಗಮನಿಸಿದವನಿಗೆ ನಿಧಿಯ ನಂಬರ್ನಿಂದ ಮೆಸೇಜ್ ಬಂದಿರೋದನ್ನು ನೋಡಿ ಎದ್ದು ಕುಳಿತು ತವಕದಿಂದ ಕೂಡಲೇ ಓಪನ್ ಮಾಡಿ ನೋಡಿದವನಿಗೆ ಆಶ್ಚರ್ಯವಾಗಿತ್ತು. ಅವನ ಮುಖದಲ್ಲಿ ಮಂದಹಾಸ ಮೂಡಿತ್ತು. ನಿಧಿ ಕಳಿಸಿರುವ ಹಾರ್ಟ್ ಎಮೋಜಿ ನೋಡಿದವನಿಗೆ ಸ್ವರ್ಗಕ್ಕೆ ಇನ್ನು 3 ಗೇಣು ಅನ್ನುವಷ್ಟು ಭಾಸವಾಗಿತ್ತು. ಅವನ ಹೃದಯ ಬಡಿತ ಏರಿತ್ತು. ಏನೇನೋ ಕನಸುಗಳು ಕಣ್ಣ ಮುಂದೆ ಬಂದು ಹೋಯಿತು. ಅವನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಹಾಗೆ ಸ್ವಲ್ಪ ಹೊತ್ತು ಅವಳ ನಗುಮುಖನ ನೆನೆಸಿಕೊಂಡು ಕುಳಿತವನು ಯೋಚಿಸಲು ಶುರು ಮಾಡಿದನು ನಿತಿನ್. ಅಲ್ಲ, ಇವಳು ಯಾಕೆ ಬರೀ ಹಾರ್ಟ್ ಎಮೋಜಿನ ಕಳಿಸಿದ್ದಾಳೆ, ಏನಿದರ ಅರ್ಥ ಎಂದು ಮನಸ್ಸಿನಲ್ಲಿ ಯೋಚಿಸತೊಡಗಿದನು. ಸುಮಾರು ಹೊತ್ತು ಹಾಗೆ ಕುಳಿತುಕೊಂಡೇ ಇದ್ದನು. ಏನೇ ಆಗಲಿ ಎಂದು ಅವನು ಕೂಡ ಹಾರ್ಟ್ ಎಮೋಜಿ ಜೊತೆ ಐ ಲವ್ ಯು ಮೈ ಲವ್ ಎಂದು ಟೈಪ್ ಮಾಡಿ ಅವಳ ವಾಟ್ಸಾಪ್ಗೆ ಕಳಿಸಿದನು. ಆದರೆ ಸುಮಾರು ಹೊತ್ತು ಹಾಗೆ ಮೊಬೈಲ್ ನೋಡುತ್ತಾ ಕುಳಿತು ಅವಳ ರಿಪ್ಲೈಗೆ ಕಾಯುತ್ತಿದ್ದನು. ಆದರೆ ಯಾವುದೇ ರಿಪ್ಲೈ ಅವಳಿಂದ ಬರಲಿಲ್ಲ. ಹಾಗೆ ಅವಳ ಬಿಂಬವನ್ನು ಕಣ್ಣುಗಳಲ್ಲಿ ತುಂಬಿಕೊಂಡು ನಿದ್ದೆಗೆ ಜಾರಿದನು ನಿತಿನ್. ನಿಧಿ ಊಟ ಮುಗಿಸಿ ಸ್ವಲ್ಪ ಹೊತ್ತು ನಿಹಾರಿಕಾ ಜೊತೆ ಹರಟೆ ಹೊಡೆಯುತ್ತಾ ಇಬ್ಬರು ಮಲಗಲು ರೂಮಿಗೆ ತೆರಳಿದರು. ಆವಾಗಲೇ ಗಂಟೆ 10:30 ಆಗಿತ್ತು. ಅಕ್ಕ, ಮದುವೆ ಬಗ್ಗೆ ಏನು ಡಿಸೈಡ್ ಮಾಡಿದೆ ಎಂದು ಕೇಳಲು, ನಿನಗೆ ಯಾಕೆ ನನ್ನ ಮದುವೆ ಬಗ್ಗೆ ಅಷ್ಟು ಇಂಟ್ರೆಸ್ಟ್? ಹೋ, ನಾನು ಮದುವೆ ಆದಮೇಲೆ ನಿನಗೆ ಬೇಗ ಮದುವೆ ಆಗಬಹುದು ಅಂತಾನಾ ಎಂದು ನಗುತ್ತಾ ಹೇಳಿದಳು ನಿಧಿ. ಅಕ್ಕ, ನಿತಿನ್ ತುಂಬ ಒಳ್ಳೆಯವರು ಕಣೆ, ಒಳ್ಳೆ ಬಿಸಿನೆಸ್ ಮನ್, ಅಂತ ದೊಡ್ಡ ಕಂಪನಿ ಮಾಲೀಕರ ಮಗ. ಆದ್ರೂ ಸ್ವಲ್ಪ ಕೂಡ ಅಹಂಕಾರ ಇಲ್ಲ. ಎಷ್ಟು ಕೂಲಾಗಿ ಇರ್ತಾನೆ, ಯಾವಾಗಲೂ ನಿನ್ನ ತರಹನೇ ನಗುತ್ತಾ ನಗುತ್ತಾ ಮಾತನಾಡ್ತಾನೆ. ಪ್ಲೀಸ್ ಒಪ್ಕೋ ಎಂದು ಪುನಃ ಒತ್ತಾಯಿಸಿದಳು ನಿಹಾರಿಕಾ. ಅವಳ ಮಾತಿಗೆ ನಿಧಿ ನಗುತ್ತಾ ಮಲಗಿದವಳು ತನ್ನ ಮೊಬೈಲ್ ಆನ್ ಮಾಡಿದವಳು ವಾಟ್ಸಾಪ್ನಲ್ಲಿ ಮೆಸೇಜ್ ಬಂದಿರುವುದನ್ನು ನೋಡಿ ಓಪನ್ ಮಾಡಿದಳು. ಅದು ನಿತಿನ್ನ ಮೆಸೇಜ್ ಆಗಿತ್ತು. ಕೂಡಲೇ ನೋಡಿದವಳ ಮುಖದಲ್ಲಿ ಮಂದಹಾಸ ಮೂಡಿತ್ತು ಹಾಗೂ ನಾಚಿಕೆಯೂ ಆಗಿತ್ತು. ಇದನ್ನು ಗಮನಿಸಿದ ತಂಗಿ ನಿಹಾರಿಕಾ, ಏನಕ್ಕ, ಯಾಕೆ ನಗುತ್ತಿದ್ದೀಯಾ? ಯಾರದ್ದು ಮೆಸೇಜ್? ನನಗೆ ತೋರಿಸು, ನಾನು ನೋಡ್ತೀನಿ ಎಂದಳು. ಹೇ ಸುಮ್ಮನಿರು, ಅದೆಲ್ಲ ಸೀಕ್ರೆಟ್, ತೋರಿಸುವ ಹಾಗಿಲ್ಲ ಎಂದಳು ನಗುತ್ತಾ ನಿಧಿ. ಓಹೋ, ಅಂದರೆ ಅದು ಭಾವನದು ಮೆಸೇಜ್. ನನಗೆ ಗೊತ್ತಾಯಿತು ಬಿಡು, ಚೆನ್ನಾಗಿ ಎಂಜಾಯ್ ಮಾಡು ಅಕ್ಕ, ನಾನು ನಿನಗೆ ಡಿಸ್ಟರ್ಬ್ ಮಾಡೋದಿಲ್ಲ ಎಂದಳು ನಿಹಾರಿಕಾ. ನಿಧಿಗೆ ಆತನ ಮೆಸೇಜ್ ನೋಡಿ ತಾನು ಕೂಡ ನಿತಿನ್ಗೆ ಐ ಲವ್ ಯು ಟು ಅಂತ ಕಳಿಸಬೇಕೆಂದು ಟೈಪ್ ಮಾಡಿದವಳು ನಾಚಿಕೆಯಿಂದ ಕಳುಹಿಸದೆ ಬರೀ ಗುಡ್ ನೈಟ್ ಎಂದು ಟೈಪ್ ಮಾಡಿ ನಿತಿನ್ಗೆ ಕಳುಹಿಸಿದಳು. ಆದರೆ ತುಂಬ ಟೈಮ್ ಆಗಿದ್ದರಿಂದ ನಿತಿನ್ ಮಲಗಿಬಿಟ್ಟಿದ್ದ. ಅವಳು ಕೂಡ ಅವನು ಮಲಗಿರಬೇಕೆಂದುಕೊಂಡು ಮೊಬೈಲ್ನಲ್ಲಿದ್ದ ಆತನ ಫೋಟೋವನ್ನೊಮ್ಮೆ ಕಣ್ತುಂಬಿಕೊಂಡು ಮೊಬೈಲನ್ನು ಬದಿಗಿಟ್ಟು ಅವನ ಕನಸಿನಲ್ಲಿ ಕಣ್ಣು ಮುಚ್ಚಿ ಮಲಗಿಬಿಟ್ಟಳು ನಿಧಿ. ಮುಂದುವರಿಯುವುದು.